ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಆರ್ ಕೆ ವ್ಲಾಗ್ಸ್ ಕನ್ನಡ. ಸೊ ನಾವಿವತ್ತು ರಿವ್ಯೂ ಮಾಡೋಕ್ಕೆ ಹೊರಟಿರೋದು ಬಂದು ರಾಯಲ್ ಎನ್ಫೀಲ್ಡ್ ಕಡೆಯಿಂದ ಫಸ್ಟ್ ಎವರ್ ಎಲೆಕ್ಟ್ರಿಕ್ ಗಾಡಿನ ಲಾಂಚ್ ಮಾಡಿದ್ದಾರೆ. ಸೊ ಇಲ್ಲಿದೆ ನೋಡಿ ಫ್ಲೈಯಿಂಗ್ ಫ್ಲೀ ಅಂತ. ಸೊ ಇದು ಬಂದು ನಿಮಗೆ ವಿಂಟೇಜ್ ಇನ್ಸ್ಪೈರ್ಡ್ ವೆಹಿಕಲು. ಸೊ ಇದು ಗಾಡಿ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಚಾನಲ್ ಹೊಸ್ತಾ ಬಂದಿರಾ, ಇದೇ ರೀತಿ ನಿಮಗೆ ಹೊಸ ಗಾಡಿಗಳು ರಿವ್ಯೂ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಕ್ವಿಕ್ಕಾಗಿ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡ್ತೀನಿ, ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವೀಕ್ಷಕರೇ, ನಾವಿವತ್ತು ರಾಯಲ್ ಎನ್ಫೀಲ್ಡ್ನ ಫಸ್ಟ್ ಎವರ್ ಎಲೆಕ್ಟ್ರಿಕ್ ವೆಹಿಕಲ್ ಆದಂತಹ ಫ್ಲೈಯಿಂಗ್ ಫ್ಲೀನ ರಿವ್ಯೂ ಮಾಡೋಕ್ಕೆ ಜಯನಗರದಲ್ಲಿರೋ ಫ್ಲೈಯಿಂಗ್ ಫ್ಲೀ ಅಂತ ಸಪ್ರೇಟಾಗಿ ಶೋರೂಮ್ ಓಪನ್ ಮಾಡಿದ್ದಾರೆ. ಅವ್ರ ಶೋರೂಮ್ಗೆ ವಿಸಿಟ್ ಮಾಡಿದ್ದೀವಿ. ನಿಮ್ಗೆ ಏನಾರ ಗಾಡಿ ನೋಡಬೇಕು, ಇಲ್ಲ ಗಾಡಿ ಬಗ್ಗೆ ಡೀಟೇಲ್ಸ್ ತೊಗೋಬೇಕು ಅಂತ ಹೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಬಂದು ಚೆಕ್ಔಟ್ ಮಾಡ್ಬೋದು, ಇಲ್ಲ ಜಸ್ಟ್ ಕ್ವೈರೀಸ್ ಇದ್ದರೆ ಕ್ವೈರೀಸ್ ಕೂಡ ಮಾಡ್ಕೋಬೋದು. ಇನ್ನು ಗಾಡಿ ಬಗ್ಗೆ ಹೇಳಿದ್ರೆ ನಿಮಗೆ ಗಾಡಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಫುಲ್ಲು ನಿಮಗೆ ಸಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಓವರಾಲ್ ನಿಮಗೆ ಒಂದು ವಿಂಟೇಜ್ ಗಾಡಿ ನೋಡಿದಾಗೆ ಅನಿಸುತ್ತೆ. ಸೊ ಆ ರೀತಿ ಇನ್ಸ್ಪೈರ್ ಆಗಿ ಕೊಟ್ಟಿದ್ದಾರೆ ನಿಮಗೆ. ಸೊ ಇನ್ನು ಗಾಡಿ ಬ್ಯಾಟ್ರಿ ಬಗ್ಗೆ ಹೇಳಿದ್ರೆ ನಿಮಗೆ ಓವರಾಲ್ 4 kW ಬ್ಯಾಟ್ರಿ ಬರುತ್ತೆ. ವಿತ್ ನಿಮಗೆ IDC ರೇಂಜ್ ಬಂದು 154 ರೇಂಜ್ ಕೊಟ್ಟಿದ್ದಾರೆ, ಓವರಾಲ್ IDC ರೇಂಜು. ಸೊ ಇನ್ನು ಗಾಡಿ ಫ್ರಂಟ್ ಲುಕ್ ನೋಡ್ತಾ ಇರ್ಬೋದು. ಸೊ ಗಾಡಿ ಫ್ರಂಟ್ ಲುಕ್ ನೋಡ್ತಾರೆ ನಿಮಗೆ ರಾಯಲ್ ಎನ್ಫೀಲ್ಡ್ ಟಿಪಿಕಲ್ ಹೆಡ್ಲೈಟ್ ಬರುತ್ತಲ್ಲ, ಸೊ ಅದೇ ರೀತಿ ಬರುತ್ತೆ ನಿಮಗೆ. ಬಟ್ ನಿಮಗೆ ಹೆಡ್ ಲ್ಯಾಂಪು ಚಿಕ್ಕದಾಗಿ ಬರುತ್ತೆ. ನಿಮಗೆ LED ಹೆಡ್ ಲ್ಯಾಂಪ್ಸು ಮತ್ತು ಫ್ಲೈಯಿಂಗ್ ಫ್ರೀ ಅಂದರೆ ನಿಮ್ಗೊಂದು ಪ್ಯಾರಾಚೂಟ್ದು ಒಂದು ಲೋಗೋ ಕಾಣಿಸ್ತಾ ಇದೆ ನೋಡಿ, ಅದೇ ಫ್ಲೈಯಿಂಗ್ ಫ್ರೀ ಲೋಗೋ ಇದು. ಸೊ ನೋಡ್ತಾ ಇರ್ಬೋದು LED ಹೆಡ್ ಲ್ಯಾಂಪ್ಸ್ ಯಾವ ರೀತಿ ಇದೆ ಅಂತ. ವಿತ್ ನಿಮಗೆ ಇದೊಂಥರ ನಿಮಗೆ ಸಸ್ಪೆನ್ಷನ್ ಎಲ್ಲ ನೋಡ್ತಾ ಇರ್ಬೋದು. ಅಲ್ಯೂಮಿನಿಯಂ ಕ್ಯಾಸ್ಟಿಂಗ್ ಫುಲ್ ಬಾಡಿ ಫ್ರೇಮ್ ನಿಮ್ಗೆ ಏನಾಗಿದೆ, ಸೊ ಅಲ್ಯೂಮಿನಿಯಮಲ್ಲಿ ನಿಮಗೆ ಕವರ್ ಆಗಿದೆ ಫುಲ್ ಓವರಾಲ್. ನಿಮಗೆ ಫ್ರಂಟಿಂದ ಎಂಡ್ವರೆಗೂ ನೋಡ್ತಾ ಇರ್ಬೋದು. ಸೊ ನಿಮಗೆ ಫುಲ್ಲು ಅಲ್ಯೂಮಿನಿಯಮಲ್ಲಿ ಕವರ್ ಆಗುತ್ತೆ ಬಾಡಿ ಅಂತ ಹೇಳ್ಬೋದು. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಬಾಡಿ ಚಾರ್ಜ್ ಯಾವ ರೀತಿ ಇದೆ ಅಂತ. ಸೊ ಫ್ರಂಟ್ ಸಸ್ಪೆನ್ಷನ್ ಬರೋದ್ರೆ ನಿಮಗೆ ಗೈಡರ್ ಫೋಕ್ಸ್ ಅಂತ ಬರುತ್ತೆ. ಸೊ ಸಸ್ಪೆನ್ಷನ್ ಬಂದು ನಿಮಗೆ ಗೈಡರ್ ಫೋಕ್ಸ್ ಅಂತ ಬರುತ್ತೆ. ಸೊ ಅದಕ್ಕೆ ನಿಮಗೆ ಅಲ್ಯೂಮಿನಿಯಮ್ ಕವರ್ ಆಗಿದೆ. ಸೊ ಆರಾಮಾಗಿ ಒಂದು ಗಾಡಿ ಓಡಿಸ್ಬೇಕಾದ್ರೆ ನಿಮ್ಗೆ ಆ ಫೀಲ್ ಗೊತ್ತಾಗುತ್ತೆ. ಇದು ನಿಮಗೆ ಡಿಸ್ಕ್ ಆಗಿರ್ಬೋದು, ಹಾಗೆ ಬೇರೆ ಕ್ಯಾಲಿಪರೆಲ್ಲ ನಿಮಗೆ ಬೇಬರ್ ಕ್ಯಾಲಿಪರ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ABS ಅಂದರೆ ನಿಮಗೆ ಯಾವ ರೀತಿ ಅಂದರೆ ABS ಲೀನ್ ಆ್ಯಂಗಲ್ ABS ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಫ್ರಂಟು ಮತ್ತು ಎರಡು ಸೈಡು ಏನಾಗುತ್ತೆ, ನಿಮಗೆ ಗಾಡಿ ಯಾವ ರೀತಿ ನಿಮಗೆ ಲೀನ್ ಆಗುತ್ತೆ ಅದರ ಪ್ರಕಾರ ನಿಮಗೆ ABS ಸ್ವಿಚ್ ಆಗುತ್ತೆ. ಮತ್ತು ನಿಮಗೆ ರಿಯರ್ ಸೈಡ್ ABSನು ಸ್ವಿಚ್ ಮಾಡ್ಕೋಬೋದು, ಬೇಕು ಅಂದರೆ ಆನ್ ಮಾಡ್ಕೋಬೋದು, ಬೇಡ ಅಂದರೆ ಆಫ್ ಮಾಡ್ಕೋಬೋದು, ಆ ರೀತಿ ಕೊಟ್ಟಿದ್ದಾರೆ. ಹಾಗೆ ಇನ್ನು ಟೈರ್ ಬಗ್ಗೆ ಹೇಳಿದ್ರೆ ನಿಮಗೆ ಓವರಾಲ್ 19 ಇಂಚ್ ಫ್ರಂಟಲ್ಲಿ ಟೈರ್ ಕೊಟ್ಟಿದ್ದಾರೆ. ಹಾಗೆ 90/90 ಸೆಕ್ಷನ್ ಟೈರ್ ಬರುತ್ತೆ. ವಿತ್ ನಿಮಗೆ ಮಡ್ಗಾರ್ಡೆಲ್ಲ ನೋಡ್ತಾ ಇರ್ಬೋದು, ಒಂದಷ್ಟು ಬ್ಲ್ಯಾಕ್ ಕಲರ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ 2 ಥರ ಕಲರ್ ವೇರಿಯಂಟ್ ಬರುತ್ತೆ. ಒಂದು ಇವಾಗ ಏನು ನೋಡ್ತಾ ಇದ್ದೀರಲ್ಲ ಗ್ರೀನು, ಅದೊಂದು ಮತ್ತು ಬ್ಲ್ಯಾಕ್ ಕಲರ್ ಆಪ್ಷನ್ಸ್ ಬರುತ್ತೆ. ಹಾಗೆ ಇನ್ನು ಸೈಡ್ ಲುಕ್ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನಿಮಗೆ ಅಲ್ಯೂಮಿನಿಯಂ ಕಲರ್ ಲುಕ್ ಜೊತೆಗೆ ಒಂದು ಗ್ರೀನ್ ಕಲರ್ ತುಂಬ ಸಖತ್ತಾಗಿ ಬರ್ತಾ ಇದೆ. ಹಾಗೆ ಫ್ಲೈಯಿಂಗ್ ಫ್ಲೀ ಅನ್ನೋದು ಲೋಗೋ ಕೂಡ ನಿಮಗೆ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಹಾಗೆ ನಿಮಗೆ ಬ್ಯಾಟ್ರಿಗೆ ಇದೊಂಥರ ಸಖತ್ತಾಗಿ ಕೊಟ್ಟಿದ್ದಾರೆ ಕವರು. ಹೊರಗಡೆ ಬ್ಯಾಟ್ರಿ ಇರುತ್ತೆ, ನಿಮಗೆ ಕವರ್ ಔಟ್ ಸೈಡ್ ಬರುತ್ತೆ. ನಿಮಗೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಫ್ಲೈಯಿಂಗ್ ಫ್ಲೀ ಅಂತ. ಮತ್ತು ನಿಮಗೆ ಚಾರ್ಜಿಂಗ್ ಪೋರ್ಟು ಅಷ್ಟೇ ನೋಡ್ತಾ ಇರ್ಬೋದು. ಇಲ್ಲಿ ಬಟನ್ ಇಲ್ಲಿ ನೋಡಿ, ಇಲ್ಲೊಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಚಾರ್ಜಿಂಗ್ ಕವರ್ ಏನಿದ್ದಲ್ಲ ಅದು ಓಪನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲೊಂದು ಬಟನ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಓಪನ್ ಆಗುತ್ತೆ. ನೀವು ಬ್ಯಾಟ್ರಿ ಇಲ್ಲೇ ಕನೆಕ್ಟ್ ಮಾಡ್ಕೋಬೋದು. ಸೊ ಇದು ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇವೆಲ್ಲ ಫುಲ್ ನಿಮಗೆ ಕವರ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ಹಾಗೆ ನಿಮಗೆ ಕುತ್ಕೊಂಡು ತೋರಿಸ್ತೀನಿ ಸೊ ಯಾವ ರೀತಿ ಇದೆ ಅಂತ. ಆಲ್ಮೋಸ್ಟ್ ಅಲ್ಲಿ ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ಬೋದು. ಗಾಡಿ ಅಷ್ಟೇ ನಿಮಗೆ ತುಂಬ ಸಖತ್ ಫೀಲ್ ಆಗುತ್ತೆ ಸಖತ್ತಾಗಿ. ಸೊ ಕುತ್ಕೊಳ್ಳೋಕ್ಕೂ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಆರಾಮಾಗಿ ಒಂದು ಚಿಕ್ಕದು ನೀವು ಏನನ್ನ ಡೈಲಿ ಯೂಸೇಜ್ಗೆ, ಸಿಟಿ ಯೂಸೇಜ್ಗೆ ತುಂಬ ಸಖತ್ ಯೂಸ್ ಆಗುತ್ತೆ ಇದು. ಹಾಗೆ ಇನ್ನು ನಿಮಗೆ ರೇರ್ ಲುಕ್ ನೋಡಿದರೆ ಇದರಲ್ಲಿ ನಿಮಗೆ ಸಿಂಗಲ್ ಸೀಟು ಕೂಡ ಬರುತ್ತೆ. ಸೊ ಸಿಂಗಲ್ ಸೀಟ್ ಜೊತೆಗೆ ಡಬಲ್ ಸೀಟು ಬರುತ್ತೆ. ಸೊ ನೀವೇನ ಬೇಕು ಅಂದರೆ ಡಬಲ್ ಸೀಟ್ ಹಾಕೋಬೋದು, ಬೇಡ ಅಂದರೆ ನಿಮಗೆ ಸಿಂಗಲ್ ಸೀಟ್ ಯೂಸ್ ಮಾಡ್ಕೋಬೋದು. ಇನ್ನು ರಿಯರಲ್ಲಿ ನಿಮಗೆ ಟೈಲ್ ಲ್ಯಾಂಪ್ ಬರುತ್ತೆ. ಸೊ LED ಟೈಲ್ ಲ್ಯಾಂಪ್ ಜೊತೆಗೆ ನಿಮಗೆ ಏನು ಲೋಗೋ ಇದೆಯಲ್ಲ, ಸೊ ಲೋಗೋ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಹಾಗೆ LED ಇಂಡಿಕೇಟರ್ಸ್ ಕೂಡ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನಿಮಗೆ LED ಇಂಡಿಕೇಟರ್ಸ್ ಕೂಡ ಬರುತ್ತೆ. ಹಾಗೆ ನಿಮಗೆ ಇಲ್ಲಿ ನಂಬರ್ ಪ್ಲೇಟ್ ಇಡೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಲಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ನಿಮಗೆ ರಿಯರಲ್ಲೂ ನೋಡ್ತಾ ಇರ್ಬೋದು ಸ್ಯಾರಿ ಗಾರ್ಡ್ ಜೊತೆಗೆ ಬೈಬರ್ ಪ್ಲೇಟ್ ಕ್ಲಿಪ್ಪರು, ಹಾಗೆ ಟ್ರ್ಯಾಕ್ಷನ್ ABS ಜೊತೆಗೆ ನಿಮಗೆ ಡಿಸ್ಪ್ಲೇ ಕೂಡ ಬರುತ್ತೆ. ಇನ್ನು ರಿಯರಲ್ಲಿ ಕೂತ್ಕೊಳ್ಳೋರಿಗೆ ಫುಟ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ರಿಯರ್ ಸಸ್ಪೆನ್ಷನ್ ಕೂಡ ನೋಡ್ತಾ ಇರ್ಬೋದು. ಮೋನೋಸಾಕ್ ಸಸ್ಪೆನ್ಷನ್ನು ತುಂಬ ಚೆನ್ನಾಗಿ ಬರುತ್ತೆ. ವಿತ್ ನಿಮ್ಗೆ ಯಾವ ರೀತಿ ಅಂತ ನೋಡ್ತಾ ಇರ್ಬೋದು. ಇನ್ನು ನಿಮಗೆ ಗಾಡಿ ಕೀ ಬರೋದಿಲ್ಲ. ಸೊ ನೀವೇನ ಈ ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಇದೇ ಬಟನ್ ಪ್ರೆಸ್ ಮಾಡಿ ನಿಮಗೆ ಪಾಸ್ಕೋಡ್ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಇದರಲ್ಲಿ ಪಾಸ್ಕೋಡ್ ಬರುತ್ತೆ. ಪಾಸ್ಕೋಡ್ ಹಾಕಿದ್ರೆ ಆಟೋಮೆಟಿಕಾಗಿ ಗಾಡಿ ಆನ್ ಆಗುತ್ತೆ. ಸೊ
ನೋಡ್ತಾ ಇರ್ಬೋದು, ಇದು ಫ್ಲೈಯಿಂಗ್ ಫ್ಲೀ ಅವ್ರದ್ದು ಲೋಗೋ. ನಿಮಗೆ ಡಿಸ್ಪ್ಲೇ ಈ ರೀತಿ ಬರುತ್ತೆ. ಹಾಗೆ ಇಲ್ಲೊಂದು ನೀವು ನೋಡ್ತಾ ಇರ್ಬೋದು, ಡಿಸ್ಪ್ಲೇ ನೋಡೋಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ನೀವು ಫೋನ್ ಎಲ್ಲನ ಡ್ರೈವ್ ಹೋಗ್ಬೇಕಾದ್ರೆ ನೀವು ಆರಾಮಾಗಿ ಫೋನ್ ಚಾರ್ಜ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ನೀವು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡಲ್ಲ ಅಂದರೆ ಇಲ್ಲಿ ನೋಡಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ತುಂಬ ಸಗದಾಗಿದೆ ಅಲ್ಲ. ಇಷ್ಟು ಚಿಕ್ಕ ಗ್ಯಾಪಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ. ಇದು ನಿಮಗೆ ಇಲ್ಲಿ ಡಿಸ್ಪ್ಲೇ ಎಲ್ಲ ನೋಡ್ತಾ ಇರ್ಬೋದು. ನಿಮಗೆ ಚಾರ್ಜಿಂಗ್ ಪರ್ಸೆಂಟೇಜು, ಏನು ರೇಂಜ್ ಇದೆ ಕಿಲೋಮೀಟ್ರು, ಹಾಗೆ ನಿಮಗೆ ಸ್ಪೀಡೋಮೀಟ್ರದ್ದು ಮತ್ತು ಇದೆಲ್ಲ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಇದು ನಿಮಗೆ ಆಪ್ಷನ್ಸ್ಗಳು ನೋಡ್ತಾ ಇರ್ಬೋದು. ಇದರಲ್ಲಿ ಅಕೌಂಟ್ ಸೆಟ್ಟಿಂಗ್ಸ್ ಆಗಿರ್ಬೋದು, ವೆಹಿಕಲ್ ಸೆಟ್ಟಿಂಗ್ಸು ಮತ್ತು ಸಿಸ್ಟಮ್ ಸೆಟ್ಟಿಂಗ್ಸು, ಆಮೇಲೆ ವೆಹಿಕಲ್ ಮೋಡ್ಸ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಹಾಗೆ ರೈಡಿಂಗ್ ಮೋಡ್ಸು ನಿಮಗೆ ಟೋಟಲಾಗಿ 5 ರೈಡಿಂಗ್ ಮೋಡ್ಸ್ ಬರುತ್ತೆ, 4 ರೈಡಿಂಗ್ ಮೋಡ್ಸ್ ಬರುತ್ತೆ. ರೈನು, ಟೂರಿಂಗು, ಪರ್ಫಾರ್ಮೆನ್ಸು ಮತ್ತು ಈಕೋ ಅಂತ. ಹಾಗೆ ನಿಮಗೆ ರೈಡಿಂಗ್ ಮೋಡ್ಸ್ ಕಸ್ಟಮ್ ಕೂಡ ಮಾಡ್ಕೋಬೋದು. ನೀವು ಏನೋ ಕಸ್ಟಮ್ ಮಾಡ್ಕೋತೀವಿ ಅಂದರೆ ABS ಆಗಿರ್ಬೋದು, ABS ಇಲ್ಲ ಲೋ, ಮಿಡ್ಡು, ಹೈ, ಇಲ್ಲಾಂದರೆ ಆಫ್ ಕೂಡ ಮಾಡ್ಕೋಬೋದು. ಹಾಗೆ ಟ್ರ್ಯಾಕ್ಷನ್ ಕಂಟ್ರೋಲ್ಸು ಅಷ್ಟೇ, ನಿಮಗೆ ಮಿಡ್ಡು ಇಲ್ಲ ಲೋ ಇಲ್ಲ ಆಫ್ ಕೂಡ ಮಾಡ್ಕೋಬೋದು. ಹಾಗೆ ಪವರು ಮತ್ತು ಪವರ್ ಕನ್ಸಂಪ್ಷನು ಮತ್ತು ಇದೆಲ್ಲ ನಿಮಗೆ ನೋಡ್ತಿರ್ಬೋದು. ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಹೋಗುತ್ತೆ, ಮತ್ತು ಇಲ್ಲಾಂದರೆ ನೀವು ಇಲ್ಲಿ ಟಚ್ ಮಾಡಿದ್ರು ಕೂಡ ಅಷ್ಟೇ. ಟಚ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡಿಕೊಂಡು ಸೇವ್ ಕೂಡ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇದು ರೈಡಿಂಗ್ ಮೋಡ್ಸ್ ಎಲ್ಲ. ಮತ್ತು ಕನೆಕ್ಷನ್ಸ್ ತೆಗಿರ್ಬೋದು. ಮೊಬೈಲ್ ಕನೆಕ್ಟಿವಿಟಿ, ಬ್ಲೂಟೂತ್ ಎಲ್ಲ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಹಾಗೆ ನಿಮಗೆ ಜನರಲ್ ಕನೆಕ್ಟಿವಿಟಿ ಎಲ್ಲ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ವಿತ್ ನಿಮಗೆ ಮ್ಯಾಪ್ದು ಕೂಡ ಆಪ್ಷನ್ಸ್ ಬರುತ್ತೆ, ಮತ್ತು ಮ್ಯಾಪ್ ಮಿರರಿಂಗ್ ಕೂಡ ಮಾಡ್ಕೋಬೋದು. ಆ ರೀತಿ ಮಾಡ್ಕೋಬೋದು ನೀವು. ಇನ್ನು ಬಟನ್ಸ್ಗಳು ರೈಡಿಂಗ್ ಮೋಡ್ಸ್ನ ನಾವು ಇಲ್ಲೂ ಕೂಡ ಚೇಂಜ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಇಲ್ಲಿ ಇದು ಪ್ರೆಸ್ ಮಾಡ್ತಾಯಿದ್ರೆ ನಿಮ್ಗೆ ಆಟೋಮೆಟಿಕ್ ರೈಡಿಂಗ್ ಮೋಡ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇದು ನಿಮಗೆ ಇಲ್ಲಿ ಇಂಡಿಕೇಟರ್ ಸ್ವಿಚ್ಚು, ಸ್ವಿಚ್ಗಳೆಲ್ಲ ನೋಡ್ತಾ ಇರೋದು. ಇಂಡಿಕೇಟರ್ ಸ್ವಿಚ್ ಬರುತ್ತೆ, ಇದು ಓಕೆ ಬಟನ್ ಮತ್ತು ಹಾರ್ನ್ ಬಟನ್ನು. ಹಾಗೆ ನಿಮಗೆ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತಲ್ಲ, ಅದರ ಆಪ್ಷನ್ಸ್ ಅದನ್ನು ನೀವು ಇಲ್ಲಿಂದಲೇ ಕಂಟ್ರೋಲ್ ಮಾಡ್ಕೋಬೋದು. ಹಾಗೆ ಪಾಸೆನ್ಸ್ ಇದು ಸ್ವಿಚ್ ಬರುತ್ತೆ ಇಲ್ಲಿ. ಇನ್ನು ರೈಟ್ ಸೈಡ್ ನೋಡಿದ್ರೆ ನೀವು ಹಜಾರ್ ಸ್ವಿಚ್ ಆಗಿರ್ಬೋದು, ಇದು ಹಾರನ್ ಸ್ವಿಚ್ಚು. ಹಾಗೆ ನಿಮಗೆ ಇದು ಕೂಡ ನಿಮಗೆ ಇದ್ರ ಸ್ವಿಚ್ ಬರುತ್ತೆ, ಫ್ಲೈಯಿಂಗ್ ಫ್ಲೀದು. ಮತ್ತು ನಿಮಗೆ ಸ್ಟಾರ್ಟ್ ಸ್ವಿಚ್ಚು ಇಲ್ಲ ಕಿಲ್ ಸ್ವಿಚ್ ಬರುತ್ತೆ. ಹಾಗೆ ನಿಮ್ಗೆ ಇದರಲ್ಲಿ ಇನ್ನೊಂದು ಏನಂದರೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನೀವು 10 to 19 ಕಿಲೋಮೀಟ್ರ್ ಒಳಗಡೆ ವರ್ಕ್ ಆಗುತ್ತೆ. ನಿಮಗೆ ಅಬೌಟ್ 10 ಕಿಲೋಮೀಟ್ರ್ ನೀವು ಎಷ್ಟು ಸ್ಪೀಡಲ್ಲಿ ಇರ್ತೀರಲ್ಲ, ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇರಬೇಕಾದ್ರೆ ನೀವು ಬಟನ್ ಪ್ರೆಸ್ ಮಾಡಿದ್ರೆ, ಸಪೋಸ್ ನೀವು ಒಂದು 40-45 ಇರ್ತೀರಾ, ನೀವು ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿಗೆ ಲಾಕ್ ಆಗುತ್ತೆ. ಅದ್ರ ಪ್ರಕಾರ ನಿಮಗೆ ಗಾಡಿ ಓಡ್ತಾ ಇರುತ್ತೆ. ಓವರಾಲ್ ನಿಮಗೆ ಫ್ಲೈಯಿಂಗ್ ಫ್ಲೀ ಗಾಡಿ ಬಗ್ಗೆ ಏನೇನು ಸ್ವಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಆನ್ ರೋಡ್ ಪ್ರೈಸ್ ಬಂದು 2,95,000 ಆಗುತ್ತೆ. ವಿತ್ ನಿಮಗೆ ADC ರೇಂಜ್ 154 ಕಿಲೋಮೀಟರ್ ರೇಂಜ್ ಕೊಟ್ಟಿದ್ದಾರೆ. ಯಾರೆಲ್ಲ ಒಂದು ಸಿಟಿ ಯೂಸೇಜ್ಗೆ ವಿತ್ ನಿಮಗೆ ಡೈಲಿ ಟ್ರಾಫಿಕ್ ಯೂಸೇಜ್ಗಂತೂ ಸಖತ್ತಾಗಿದೆ ಗಾಡಿ. ಯಾಕಂದರೆ ನಿಮಗೆ ತುಂಬ ಟೈನಿ ಸೈಜಲ್ಲಿದೆ. ನೀವು ಆರಾಮಾಗಿ ನಮ್ಮ ಬೆಂಗಳೂರು ಸಿಟಿ ಟ್ರಾಫಿಕಲ್ಲಂತೂ ತುಂಬ ಸಖತ್ತಾಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಮ್ಮನ್ನು ಒಬ್ಬಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.